ಹಾಯ್ ಹಲೋ ನಮಸ್ಕಾರ ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ವೀಕ್ಷಕರೇ, ನಾವು ಜನಸಾಮಾನ್ಯರಿಗೆ ಒಬ್ಬ ವ್ಯಕ್ತಿ ಇಷ್ಟ ಆದ ಅಂತಂದರೆ ಅವರು ಸೆಲೆಬ್ರಿಟಿ ಆಗಿರಬಹುದು, ಕಲಾವಿದ ಆಗಿರಬಹುದು, ಸಾಧಕರಾಗಿರಬಹುದು, ಸಾಹಿತಿಗಳಾಗಿರಬಹುದು, ಕಥಾಗಾರರಾಗಿರ್ಬೋದು. ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ. ಒಂದು ಅವರ ಜೀವನ, ಅವರ ಮನೆ, ಅವರ ಕುಟುಂಬ, ಅವ್ರು ಬೆಳೆದು ಬಂದಂಥ ಹಾದಿ, ಅವರ ಈಗಿನ ಬದುಕು, ಇದೆಲ್ಲದರ ಬಗ್ಗೆ ಜಾಸ್ತಿ ಆಸಕ್ತಿ ಇರುತ್ತೆ. ಆದರೆ ಆ ಆಸಕ್ತಿಗೆ ಉತ್ತರ ಕೊಟ್ಟಂಥವರು ನಮ್ಮ ಪರಂ ಅವರು. ಅಂದರೆ ಕಲಾ ಮಾಧ್ಯಮದ ಮೂಲಕವಾಗಿ ಅದೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದರು. ಅಂದರೆ ಹಿರಿಯ ಕಲಾವಿದರ ಬದುಕಾಗಿರಬಹುದು, ಸಾಹಿತಿಗಳ ಸಾಕ್ಷ್ಯಚಿತ್ರಗಳಾಗಿರಬಹುದು, ಸಾಧಕರ ಹೋಮ್ ಟೂರ್ ಆಗಿರ್ಬೋದು. ಈ ರೀತಿ ಹಲವಾರು ವಿಡಿಯೋಸ್ಗಳ ಮೂಲಕ ಜನಸಾಮಾನ್ಯರಲ್ಲಿ ಒಂದಷ್ಟು ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸಿ ಮನೆ ಮಾತಾಗಿರುವಂಥವರು ನಮ್ಮ ಪರಂ ಅವರು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಲಾ ಮಾಧ್ಯಮದ ಬಗ್ಗೆ ಅವ್ರೇನು ಹೇಳ್ತಾರೆ, ಬನ್ನಿ ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಪರಂ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಧನ್ಯವಾದ ಮಧು ಮೇಡಮ್, ಥ್ಯಾಂಕ್ ಯು, ಧನ್ಯವಾದ. ನಾನು ಟಿವಿ9 ಅಭಿಮಾನಿ. ಯಾಕಂದರೆ ಟಿವಿ9 ಕರ್ನಾಟಕದ ಮೊಟ್ಟ ಮೊದಲ ಖಾಸಗಿ ನ್ಯೂಸ್ ವಾಹಿನಿ, 24/7 ಚಾನೆಲ್ಲು. ಕರ್ನಾಟಕದಲ್ಲಿ 24 ಗಂಟೆ ಸುದ್ದಿ ಕೊಡೋಕ್ಕೆ ಅಂತ ಮೊದಲ ಪ್ರಯತ್ನ ಖಾಸಗಿ ವಲಯದಲ್ಲಿ. ಈ ಟಿವಿ9 ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದೆ. ಈ ಪ್ರಾರಂಭದ ದಿನಗಳಂತೂ ಅವರು ಸಮಸ್ಯೆ ಇದೆಯಾ ಕಾಲ್ ಮಾಡಿ ಅಂತ ಹೇಳಿ ಅವರು ಒಂದು ಫೋನ್ ನಂಬರ್ ಕೊಟ್ಟು ಒಬ್ಬ ಅಜ್ಜ ಕಾಯಿನ್ ಹಾಕಿ ಫೋನ್ ಮಾಡಿ ಆ್ಯಡೆಲ್ಲ ಮಾಡಿದ ಟೈಮಿಂದ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಟಿವಿ9 ಇವತ್ತು ನನ್ನಂತ ಪುಟ್ಟ ಹುಡುಗನ ಕರೆಸಿ ಕೂರಿಸಿದ್ದೀರಿ. ಧನ್ಯವಾದ. ನಿಮ್ಮ ದೊಡ್ಡತನ ಟಿವಿ9 ಸಂಸ್ಥೆ ತಕ್ಷಣ ಬಂದಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ನನ್ನ ಬಗ್ಗೆ ಹೇಳ್ಕೋಬೇಕು ಅಂತಲ್ಲ, ಅಂದರೆ ನಾನೇನೋ ಕಟ್ಟೆ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ಕೋಬೇಕು, ಕೊಚ್ಕೋಬೇಕು ಅಂತ ನಾನು ಬಂದದಲ್ಲ. ಈ ಮೂಲಕ ನಾನು ಮಾತಾಡುವ ಯಾವುದೋ ಮಾತುಕತೆಯ ಮೂಲಕ ಇನ್ನೊಂದು 4 ಯುವಕರಿಗೋ ಯುವತಿಯರಿಗೋ ಇನ್ಸ್ಪೈರ್ ಆಗ್ಬೋದೇನೋ, ಅವರೇನಾದ್ರು ತಮ್ಮ ಬದುಕಲ್ಲಿರುವ ಗೊಂದಲಗಳಿಗೆ ಪರಿಹಾರ ಸಿಗ್ಬೋದೇನೋ ಅಂತ ಅನ್ನುವ ಉದ್ದೇಶದಿಂದ ಬಂದಿದ್ದೀನಿ. ನೋಡೋಣ. ನಿಜ. ಅಂದರೆ ಪರಮೇಶ್ವರ್ ಕೆ ಆಗಿದ್ದವರು ಈಗ ಕಲಾ ಮಾಧ್ಯಮ ಪರಮಾಗಿ ಗುರುತಿಸ್ಕೊಳ್ತಾ ಇದ್ದೀರಾ. ಈ ಚೇಂಜಸ್ ಬಗ್ಗೆ ಎಷ್ಟು ಖುಷಿ ಇದೆ, ಏನು ಹೇಳ್ತೀರಾ? ನೋಡಿ, DVG ಅವರು, ಕನ್ನಡದ ದಾರ್ಶನಿಕ ಕವಿ DV ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ, ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ಅಂತ. ಅಂದರೆ ಮನುಷ್ಯನಿಗೆ ಮೂಲಭೂತ ಅವಶ್ಯಕತೆ ಕೆಲವು ಇರ್ತವೆ. ಅಂದರೆ ಅನ್ನ, ವಸ್ತ್ರ ಮತ್ತು ಸೂರು, ಬೇಸಿಕ್ ನೀಡ್ಸ್, ಫುಡ್, ಕ್ಲಾತ್, ಶೆಲ್ಟರು. ಅದಾದಮೇಲೆ ಮನುಷ್ಯನಿಗೆ ಇನ್ನೊಂದೇನೋ ಬೇಕು ಅಂತ ಅನಿಸುತ್ತೆ. ಅದು ಆದಮೇಲೆ ಏನು ಬೇಕು, ಇನ್ನೊಂದೇನೋ ಬೇಕು ಅಂತ ಅನಿಸುತ್ತೆ. ಕೊನೆಗೆ ಏನು ಅನಿಸುತ್ತೆ, ನನ್ನನ್ನು ಯಾರೋ ಒಬ್ರು ಗುರುತಿಸ್ಬೇಕು, ನನ್ನ ಯಾರೋ ಗೌರವಿಸ್ಬೇಕು, ನನ್ನ ಹತ್ರ ಬಂದು ಯಾರೋ ಒಬ್ಬರು ಫೋಟೋ ತಗೋಬೇಕು, ಇವತ್ತಿನ ಟ್ರೆಂಡಲ್ಲಿ ಆ ಥರದ್ದೆಲ್ಲ ಇದ್ದೇ ಇರ್ತವೆ. ಅದು ಇಲ್ಲ ಅಂತ ಅನ್ನೋರು ನನ್ನ ಪ್ರಕಾರ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಇಲ್ಲವೇ ಇಲ್ಲ ಈ ಜಗತ್ತಲ್ಲಿ ಅಂತ. ಅದು ಅವ್ರು ಭಾಳ ದೊಡ್ಡ ಉತ್ತುಂಗದಲ್ಲಿರಬೇಕು. ನಾನು ಯಾವ ಮನ್ನಣೆಯ ದಾಹಕ್ಕೂ ಸಿಗಾಕೊಳ್ಳಲ್ಲ ಅಂತ ಹೇಳುವಂಥವ್ರು. ನೀವು ಕೇಳಿದ ಪ್ರಶ್ನೆಗೆ, ಪರಮೇಶ್ವರ ಆಗಿದ್ದು ನನ್ನನ್ನು ಜನ ಇವತ್ತು ಕಲಾ ಮಾಧ್ಯಮದ ಮೂಲಕ ಗುರುತಿಸ್ತಾರೆ, ಕಲಾ ಮಾಧ್ಯಮ ಪರಂ ಅಂತ ಗುರುತಿಸ್ತಾರೆ. ಇದು ನಂಗೆ ಸಂತೋಷ ಕೊಡುವಂಥ ವಿಚಾರನೇ. ಮತ್ತು ಇದನ್ನು ನಾನು ಬಯಸಿದ್ದೆ ಕೂಡ. ನನಗೆ ಬಯಸಿರಲಿಲ್ಲ ಇದು ಹಾಗೆ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ನೋಡಿ, ಮೂಲತಃ ನಾನೊಬ್ಬ ರಂಗಭೂಮಿ ಕಲಾವಿದ, ನಾಟಕದ ಹಿನ್ನೆಲೆಯವನು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅದೆಲ್ಲ ಮುಗಿಸಿ ಹವ್ಯಾಸಿ ಅನೇಕ ತಂಡಗಳಲ್ಲಿ ಕೆಲಸ ಮಾಡ್ತಿದ್ದಾಗ ನಟ ಆಗಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ನಟ ಆಗಬೇಕು ಅಂತ ಅಂದ್ಕೊಳ್ಳೋದು ಯಾಕೆ, ಈಗ ನೀವು ಬೇಕಾದ್ರೆ ಎಷ್ಟೋ ಜನ ಕೇಳಿ, ಬೇಕಾದ್ರೆ ತುಂಬ ದೊಡ್ಡ ಹುದ್ದೆಗಳಲ್ಲಿರ್ತಾರೆ, ಭಾಳ ದೊಡ್ಡ ಸಂಬಳ, ಹಣಕಾಸೆಲ್ಲ ಇರುತ್ತೆ. ಸರ್ ಒಂದಿನ ಒಂದು ಆ್ಯಕ್ಟ್ ಮಾಡ್ತೀರಾ ಮೇಡಮ್, ಒಂದಿನ ಆ್ಯಕ್ಟ್ ಮಾಡ್ತೀರಾ ಅಂದರೆ ನಾನಾ ಅಂತ ಅವ್ರಿಗೊಂದು ಆಶ್ಚರ್ಯ ಆಗುತ್ತೆ, ಸಂತೋಷ ಆಗುತ್ತೆ. ಯಾಕೆ, ನಾವು ದುಡ್ಡು ಕೊಟ್ಟಿಲ್ಲ ಅಂದರೂ ಕೆಲವರು ಪ್ರಯತ್ನಿಸ್ತಾರೆ. ಯಾಕೆ, ಅದನ್ನೇನೋ ಗುರುತಿಸ್ತಾರೆ, ಇದೇನೋ ಬೇರೆ ಥರದ್ದು ಇದು ಅನ್ನೋ ಕಾರಣಕ್ಕೆ. ಇವತ್ತು ನಾನು ಬಹಳ ಗಮನಿಸ್ತೇನೆ, ಅನೇಕ ಹುಡುಗರುಗಳು ಫಿಲ್ಮ್ ಸ್ಕೂಲ್ಸ್ಗಳಿಗೆ ಲಕ್ಷಗಟ್ಟಲೆ ಸಂಬಳಗಳನ್ನು ಬಿಟ್ಟು ಬಂದು ನಟನೆ ಕಲಿತಿರ್ತಾರೆ. ಯಾಕೋ ಅಷ್ಟು ದೊಡ್ಡ ಸಂಬಳ ಬಂದು ಮಾಡ್ತಿದ್ದೀರಾ ಅಂತ ನಾನು ಕೇಳಿದಾಗ, ಇಲ್ಲ ಸರ್ ಇಲ್ಲಿ ಏನೋ ಗುರುತಿಸ್ಕೊಳ್ಳೋದಿದೆಯಲ್ಲ ಅಂತಾರೆ. ಇದು ಮನ್ನಣೆಯ ದಾಹ ನನಗೂ ಇತ್ತು, ನಟ ಆಗಬೇಕು ಅಂತ ಅಂದ್ಕೊಂಡಾಗ. ಸೊ ಆದರೆ ಅದು ನಟನೆಯಲ್ಲಿ ಕೈಗೂಡಲಿಲ್ಲ, ಯೂಟ್ಯೂಬ್ ಮೂಲಕ ಕೈಗೂಡಿದೆ. ನನಗೆ ಭಾಳ ಸಂತೋಷ ಆಗುತ್ತೆ. ಮತ್ತು ಅಷ್ಟೇ ನಾನು ಪ್ರಾಮಾಣಿಕವಾಗಿ ವಿನಮ್ರನಾಗಿರೋಕ್ಕೂ ಪ್ರಯತ್ನಿಸ್ತಿರ್ತೀನಿ. ಯಾಕಂದರೆ ಅದೇನಾದ್ರು ತಲೆಗೆ ಹೋಗ್ಬಿಟ್ರೆ ಹುಳ ಭಾಳ ಅಪಾಯ ಅದು. ಅಂದರೆ ಜನ ನನ್ನ ಕಲಾ ಮಾಧ್ಯಮ ಪರಮಾಗಿ ಗುರುತಿಸ್ತಾರೆ ಅನ್ನೋ ಸಂತೋಷ, ಗೌರವ, ಹೆಮ್ಮೆ ಕೂಡ ಇದೆ. ಆದರೆ ಅದು ತಲೆಗೆ ಹೋಗಬಾರ್ದು ಅನ್ನೋ ಎಚ್ಚರ ಕೂಡ ಇದೆ. ಸೊ ಹಾಗಾಗಿ ಐ ಫೀಲ್ ಹ್ಯಾಪಿ. ಆ್ಯಂಡ್ ಎಲ್ಲವೂ ಕನ್ನಡಿಗರಿಗೆ ಸೇರಿದೆ ಎಲ್ಲವೂ. ಕಲಾ ಮಾಧ್ಯಮದ ಬಗ್ಗೆ ಸಾಕಷ್ಟು ಮಾತಾಡಿದಿದೆ, ಆದರೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಹೇಳಿದ್ರಿ ನೀವು ನಟನಾಗಬೇಕು ಅಂತ ಹೇಳಿ ಇಷ್ಟಪಟ್ಟಿದ್ದೆ ಅಂತ. ನಿಮ್ಮ ಫ್ಯಾಮಿಲಿ ಬಗ್ಗೆ, ನೀವು ಊರ ಬಗ್ಗೆ, ನೀವು ಹುಟ್ಟಿದ್ದೆಲ್ಲಿ, ಆ ಬಗ್ಗೆ ತಿಳಿಸ್ಕೊಡಿ. ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ. ಬೆಂಗಳೂರಿನ ಕನಕಪುರ ರಸ್ತೆ, ಈಗಿನ ಯಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್, ಏನು ಬಹಳ ಪ್ರಖ್ಯಾತವಾದ ಬಡಾವಣೆ. ಈಗ ಅದು ಮೆಟ್ರೋ ಬಂದಮೇಲಂತೂ ತುಂಬ ಪಾಪ್ಯುಲರ್ ಆಯಿತು. ಆದರೆ ಆ ಬಡಾವಣೆ ಒಂದು ಕಾಲದಲ್ಲಿ ಕುಗ್ರಾಮ. ಇವತ್ತಿನ ಬೆಂಗಳೂರಿನ ಒಂದು 100 ಕಿಲೋಮೀಟ್ರ್ ದೂರ ಹೋದರೆ ಯಾವ ರೀತಿಯ ಹಳ್ಳಿಯ ವಾತಾವರಣಗಳಿರ್ತಾವಲ್ಲ, ಬೆಂಗಳೂರಿಂದ 100-150 ಕಿಲೋಮೀಟ್ರ್ ಹೋಗ್ಬೇಕೀಗ. ಅದೇ ವಾತಾವರಣ ನಮ್ಮ ಏರಿಯಾದಲ್ಲಿತ್ತದು. ಒಂದು ಹಳ್ಳಿ. ನಾವು ಹುಟ್ಟಿದಾಗ, ನನಗೆ ಬುದ್ಧಿ ಬಂದಾಗ ಕೆರೆ, ನಮ್ಮ ತಾಯಿ ಕೆರೆಗೆ ಹೋಗ್ತಾಯಿದ್ರು, ಆ ಕೆರೆಯಲ್ಲಿ ನೀರು ತರೋದು, ಅಲ್ಲೇ ಬಟ್ಟೆ ಒಗೆಯೋದು. ಸೊ ಈ ಥರದ್ದು ಇದ್ದಂಥದ್ದು. ಇಡೀ ನಮ್ಮ ಊರಲ್ಲಿ
ದನ ಸಾಕೋರು, ಹಾಲು ಕರಿಯೋರು, ಮಾರೋರು, ಅಲ್ಲಿ ಈ ಕಡೆಗೆ ದ್ರಾಕ್ಷಿ ನೀರಿದ್ದರೆ ದ್ರಾಕ್ಷಿ ತೋಟ, ಇಲ್ಲದಿರೋ ರಾಗಿ ಬೆಳೆ, ಈ ಥರದ್ದು. ಅದ್ರ ಮಧ್ಯೆ ಅಲ್ಲಲ್ಲಿ ಪುಟ್ಟು ಹೆಂಚಿನ ಮನೆಗಳು, ಶೀಟ್ ಮನೆಗಳು, ಕೆಲವರು ಗುಡಿಸ್ಲುಗಳು ಇತ್ಯಾದಿ ಎಲ್ಲ ಇದ್ದಂಥದ್ದು. ನಮ್ಮ ತಂದೆ ಕೃಷ್ಣಪ್ಪ ಅಂತೇಳಿ, ತಾಯಿ ಶಿವಮ್ಮನವರು. ನಾವು ಮೂಲ ಕನಕಪುರದವರು. ಕನಕಪುರ ನಮ್ಮ ಊರು. ನಮ್ಮ ತಂದೆ ತಾಯಿ ಭಾಳ ಹಿಂದೆ ಅಂದರೆ ನಮ್ಮ ಅಜ್ಜಿನೇ ಬಡತನದ ಕಾರಣಕ್ಕೆ ಬರಿಗೈನಲ್ಲಿ ಕನಕಪುರದಿಂದ ಬೆಂಗಳೂರಿಗೆ ಬಂದು ಬದುಕು ಕಟ್ಕೊಳ್ಳೋಕ್ಕೆ ಅನೇಕ ಒದ್ದಾಟಗಳನ್ನು ಮಾಡಿ ಶ್ರಮ ಪಟ್ಟು ನಿದ್ರೆ ಬಿಟ್ಟು ಕೆಲಸ ಮಾಡಿ ಬದುಕ್ತಂಥವ್ರು. ನಾವು 3 ಜನ ಮಕ್ಕಳು, ನಾನು, ನಮ್ಮ ಅಣ್ಣ ಒಬ್ಬರು, ನನ್ನ ತಮ್ಮ. ನಾವು 3 ಜನ ಹುಟ್ಟಿದ್ವಿ. ಸೊ ಹಾಗಾಗಿ ಅವ್ರಿಗೆ ಓದಿಸೋಕ್ಕೋಸ್ಕರ ನಮ್ಮ ತಂದೆ ತಾಯಿಗೆ ಭಾಳ ಇದಿತ್ತೇನು ಅಂದರೆ ಅವರಿಬ್ಬರು ಶಾಲೆಗೆ ಹೋದವರಲ್ಲ, ಕಲ್ತವರಲ್ಲ. ನಮ್ಮ ತಂದೆ ಒಂದಷ್ಟೇ ಓದಿದ್ರಷ್ಟೇ, ಒಂದು 5-6 ಕ್ಲಾಸು. ನಮ್ಮ ತಾಯಿಯಂತೂ ಸ್ಕೂಲ್ ನೋಡೇ ಇಲ್ಲ ಅವರು. ಸೊ ಆದರೆ ಅವ್ರಿಗೊಂದು ದೊಡ್ಡ ಆಸೆ ಏನಿತ್ತು ಅಂದರೆ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತಿತ್ತು ಅವ್ರಿಗೆ. ನೋಡಿ ಅವತ್ತಿಗೆ ಅರ್ಥ ಆಗಿತ್ತು ಅವ್ರು. ನಾನು 80s ಅಂದರೆ ನಾನು 83 ಹುಟ್ಟಿದ್ದು ನಾನು. ಬಟ್ ಅವಾಗ ನಾವು ಓದಿಸ್ಬೇಕು ಅಂತ ತುಂಬ ಅವರು ಅಂದರೆ ಇವತ್ತಿನ ಬಹಳ ಪೋಷಕರುಗಳು ಮಾಡ್ತಾರಲ್ಲ, ಹೀಗೇ ಓದಬೇಕು, ಇಷ್ಟೇ ಓದಬೇಕು, ಇದನ್ನೇ ತೊಗೋಬೇಕು, ಇದೇ ಶಾಲೆಗೆ ಹೋಗಬೇಕು, ಇದೇ ಟ್ಯೂಷನಿಗೆ ಹೋಗಬೇಕು, ಆ ಥರದ್ದು ಗೊತ್ತೇ ಇಲ್ಲ ಅವ್ರಿಗೆ. ಬಹುಶಃ ಆಗಿನ ಓದಬೇಕು ಅಷ್ಟೇ, ಓದಬೇಕು, ಚೆನ್ನಾಗಿ ಓದು ಅಂತ ಒಂದು ಸಿಂಗಲ್ ಲೈನ್ ಸ್ಟೇಟ್ಮೆಂಟ್ ಏನು ಅಂತಂದರೆ, ಸರಿ ಕರೆದ್ರೆ ತಲೆ ಎತ್ಕೊಂಡು ಬದುಕಬೇಕಪ್ಪ, ಚೆನ್ನಾಗಿ ಓದು ಅಷ್ಟೇ. ಇದು ಇದ್ದದ್ದಂಥದ್ದು. ಹಾಗಾಗಿ ಬಹುಶಃ ನನಗೆ ಅಕ್ಷರ ಚೆನ್ನಾಗಿ ಒಲಿತದ್ದು. ಹಾಗಾಗಿ ಸರ್ಕಾರಿ ಶಾಲೆಗಳು ಪ್ರಾರಂಭದಿಂದ ನಮ್ಮ ಜರಗನಹಳ್ಳಿಲಿದ್ದಂಥ ಗೌರ್ಮೆಂಟ್ ಸ್ಕೂಲು, ಅದಾದಮೇಲೆ ನಾನು PUC ಕೂಡ ಗೌರ್ಮೆಂಟ್ ಕಾಲೇಜು, ಬೆಂಗಳೂರಿನ ಓಲ್ಡ್ ಫೋರ್ಟ್ ಕಾಲೇಜ್, ನಮ್ಮ ರಾಮನವಮಿ ನಡೆಯುತ್ತಲ್ಲ, ರಾಮಸೇವಾ ಮಂಡಳಿ ರಾಮನವಮಿ, ಆ ಕಾಲೇಜು PUC. ಅದಾದಮೇಲೆ ವಿವಿಪುರಂ ಕಾಲೇಜ್ BCom ನಂದು. ಅದಾದಮೇಲೆ MCom AMC ಕಾಲೇಜ್ ಬನ್ನರ್ಘಟ್ಟ ರೋಡು. ಸೊ MCom ಮುಗೀತು. ಅದಾದಮೇಲೆ ನಾನು ಒಂದು ಕಾರ್ಪೊರೇಟಿಗೆ ಸೇರಿಕೊಂಡೆ. ಕಂಪನಿಗೆ ಥಾಮ್ಸನ್ ರಾಯ್ಟರ್ಸ್ ಅಂತ ಒಂದು ತುಂಬ ದೊಡ್ಡ ಕಂಪ್ನಿ. ರಾಯ್ಟರ್ಸ್ ಸುದ್ದಿ ಕೊಡೋಕ್ಕೆ ಬಹಳ ಪ್ರಖ್ಯಾತಿ ನಿಮಗೆ. ಸೊ ಥಾಮ್ಸನ್ ಅದ್ರ ಕಾಂಪಿಟೇಟರ್ ಆಗಿತ್ತು. ರಾಯ್ಟರ್ಸ್ ನಂಬರ್ 1 ಇತ್ತು, ಥಾಮ್ಸನ್ ನಂಬರ್ 2 ಇತ್ತು. ಅವರು ನಾನು ಕಂಪ್ನಿಗೆ ಸೇರ್ಕೊಂಡು ಒಂದು 3 ಮಂತ್ಸಿಗೆ ಅವರು ಅಮಾಲ್ಗಮೇಟ್ ಆಗ್ಬಿಟ್ರು, ಒಟ್ಟಿಗೆ ಸೇರ್ಕೊಂಡ್ಬಿಟ್ರು. ಅವರು ಕಾಂಪಿಟೇಟರ್ಸ್ ಇಬ್ಬರು ಒಟ್ಟಿಗೆ ಸೇರಿಕೊಂಡ್ರು. ದೇ ಬಿಕೇಮ್ ಟೂ ಬಿಗ್. ಸೊ ಭಾಳ ದೊಡ್ಡ ಕಂಪ್ನಿ ಆಯಿತು ಇದು. ಸೊ ಬಟ್ ನನಗೆ ನೋಡಿ, ನನ್ನ ಇಡೀ ಲೈಫ್ ಸ್ಟೈಲು ರೊಟೀನ್ ಹೇಗಿತ್ತು, ನಾನು ಕಂಪನಿಗೆ ಸೇರೋಕ್ಕೆ ಮೊದಲು ಅಂದರೆ ಖಾಲಿ ಜೇಬು, ಓಕೆ, ತಲೆ ತುಂಬ ಕನಸು, ಹೊಟ್ಟೆ ತುಂಬ ಹಸಿವು. ಇದು ನಮ್ಮ ಬದುಕು. ಹೊಟ್ಟೆ ತುಂಬ ಹಸಿವಿರೋದು ಅಂದರೆ ಲಿಟ್ರಲಿ ಫಿಸಿಕಲ್ ಹಸಿವು ಹೌದು, ಏನಾದ್ರು ಲೈಫಲ್ಲಿ ಮಾಡಬೇಕು ಅನ್ನೋ ಒಂದು ಹಸಿವು ಹೌದು. ಆದರೆ ಜೇಬು ತುಂಬ ಖಾಲಿ ಇರೋದು. ಬಹುಶಃ ಜೇಬು ಖಾಲಿ ಇದ್ದಾಗ ಎಲ್ಲ ಹಸುಗಳು ಜಾಸ್ತಿ ಆಗ್ತವೆ, ಆ ಡ್ರೈವ್ ಜಾಸ್ತಿ ಆಗುತ್ತೆ. ಇದೆಲ್ಲ ಇರೋದು ನಮಗೆ. ಒಂದು ಟಿಪಿಕಲ್ ಊರು ಬಿಟ್ಟು ಬಂದ ಕುಟುಂಬ ಹೇಗಿರುತ್ತೆ, ಸೊ ಹಾಗೆ ಬದುಕ್ತಿದ್ವಿ ನಾವು. ನಮ್ಮ ತಂದೆ ಹಾಲು ಹಾಕೋರು, ನಮ್ಮ ತಾಯಿ ಹಾಲು ಹಾಕೋರು, ಹೂ ಮಾರೋರು ನಮ್ಮ ತಾಯಿ. ಅವ್ರ ಜೊತೆಗೆ ನಾನು ರೋಡಲ್ಲಿ ಹೂ ಮಾರ್ತಿದ್ದೆ, ಹೂ ಕಟ್ಟಕ್ಕೆ ಬರುತ್ತೆ. ಸೊ ಇದೆಲ್ಲ ನಾವು ಮಾಡ್ತಿದ್ದಾಗ ಇಲ್ಲ ಏನಾದರೂ ಮಾಡಬೇಕು ಅನ್ನೋದು ನನ್ನ ಕನಸು, ನನ್ನ ಹಂಬಲ. ಅದು ಕನಸನ್ನಕ್ಕಿಂತಲೂ ನಟನೆ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಟಿಲ್ BCom 2ನೇ ವರ್ಷದವರೆಗೂ ನನಗೆ ಅದ್ರ ಬಗ್ಗೆ ಕನಸೇ ಇಲ್ಲ ನನಗೆ. ಆದರೆ ನಾನು ನಮ್ಮ ಕುಟುಂಬದ ಒದ್ದಾಟಗಳು, ಆರ್ಥಿಕ ಪರಿಸ್ಥಿತಿ, ಅವರ ಕೊನೆ ಆಯ್ತು ಬಂತು ಅಂತಂದರೆ ಅದಕ್ಕೆ ಸಾಲ್ತಿಲ್ಲ. ಪ್ರತಿ ತಿಂಗಳಿರೋದು ಒದ್ದಾಟ, ಏನೇನೋ ಕಮಿಟ್ಮೆಂಟ್ಗಳು, ಅದಕ್ಕೆ ಸಾಲ್ತಿಲ್ಲ, ಇದಕ್ಕೆ ಸಾಲ್ತಿಲ್ಲ, 3 ಜನ ಮಕ್ಕಳನ್ನ ಸಾಕಬೇಕು, ಅದು ಅಂತ ಅಂದ್ಕೊಂಡು ಒದ್ದಾಡೋದು. ಇದು ಮನೆಯಲ್ಲಿ ತಂದೆ ತಾಯಿಯರ ಜಗಳ, ಇವೆಲ್ಲ ನೋಡಿ ನನಗನ್ಸೋದು ಇಲ್ಲ, ನಾನು ಆರ್ಥಿಕವಾಗಿ ಫಸ್ಟ್ ಏನಾದರೂ ಮಾಡಬೇಕು, ನನ್ನೊಂದು ಏನಾದರೂ ಮುಗಿಸಿ ಕೆಲಸಕ್ಕೆ ಏನಾದರೂ ಸೇರಿಕೊಂಡು ಅಲ್ಲಿ ದುಡಿಮೆ ಏನಾದ್ರು ಮಾಡಿ ಚೆನ್ನಾಗಿ ಫಸ್ಟ್ ಆಫ್ ಆಲ್ ಈ ಒದ್ದಾಟ ಇರಬಾರ್ದು ಮನೇಲಿ ಅನ್ನೋದು ನನಗೆ ಇದಿತ್ತು. ಸೊ ಹಾಗಾಗಿ ಅದೆಲ್ಲ ನಾವು ಪ್ರಯತ್ನ ಪಡ್ತಿದ್ವಿ. ಮನೆಗೆ ಎಷ್ಟು ಸಪೋರ್ಟ್ ಮಾಡಬೇಕೋ ನಾವು ಮಾಡ್ತಿದ್ವಿ. ಹೀಗಿದ್ದಾಗ BCom 2ನೇ ವರ್ಷಕ್ಕೆ ಬಂದಾಗ ನಂಗೆ ನಟನೆಯಲ್ಲಿ ಆಸಕ್ತಿ ಬಂದಿದ್ದು. ಸೊ 2ನೇ ವರ್ಷಕ್ಕೆ ಬಂದಾಗ ಸೊ ಅದಕ್ಕೊಂದು ಬೇರೆ ಕಾರಣನೇ ಇದೆ. ಸೊ ಅದು ನನ್ನ ಬಾಲ್ಯ, ಕಾಲೇಜು ಇತ್ಯಾದಿ ಎಲ್ಲ. ಸೊ ಭಾಳ ಅಡ್ವೆಂಚರಸ್ ಆಗಿ ಕಾಲೇಜು ಒಂದು ಕಡೆಗೆ ನೋಡಿ. ಅಷ್ಟು ಕಷ್ಟ ಇದ್ದಾಗಲೂ ಕೂಡ ಇವತ್ತು ನೋಡಿ, ನೀವು ಯೂಟ್ಯೂಬರ್ ಆಗಿ ಗುರುತಿಸಿದ್ದೀರಿ, ಕರೆದಿದ್ದೀರಿ, ಗೌರವದಿಂದ ಇಲ್ಲಿ ಕೂರಿಸಿ ಮಾತಾಡಿಸ್ತಿದ್ದೀರಿ. ಆದರೆ ನೋಡಿ, ನನಗೆ BCom ನಾನು ಓದಬೇಕಾದ್ರೆ ಫಸ್ಟ್ ಇಯರು ವಿವಿಪುರಂ ಕಾಲೇಜಿನಲ್ಲಿ ಒಬ್ಬರು SSI ಅಂತ ಒಂದು ಕಂಪ್ಯೂಟರ್ ಕ್ಲಾಸ್ ಇತ್ತು ಅವಾಗ. ಈಗ ಬೇರೆ ಬೇರೆ ಕಂಪ್ಯೂಟರ್ ಅಕಾಡೆಮಿಗಳಿರ್ತಾವಲ್ಲ, ಕಂಪ್ಯೂಟರ್ ಕೋರ್ಸ್. ಅವಾಗೆಲ್ಲ ನನಗನ್ನಿಸ್ತಿರೋದು ಕಂಪ್ಯೂಟರ್ ಒಂಚೂರೆಲ್ಲ ಕಲಿಬೇಕಲ್ಲ ಅಂತ. ನಮ್ಮ ನಾನು 2001-2 BCom ನಂದು 2001-2 ಇರಬೇಕು BCom. ಯಾಕಂದ್ರೆ 2004 ನಂದು BCom ಮುಗೀತು 3 ವರ್ಷದ್ದು. ಸೊ 1 and 2 ಇರಬೇಕು. ಆವಾಗ ತುಂಬ ಜನ ಕಂಪ್ಯೂಟರ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ ಅವಾಗೆಲ್ಲ. ನಮ್ಮದೆಲ್ಲ ಕಾಲೇಜಸ್ ಹೇಗೆ ಅಂತಂದರೆ ಆ ಕಡೆ ತೀರಾ ಹೈಫೈ ಇಲ್ಲ, ಈ ಕಡೆ ತೀರಾ ಗೌರ್ಮೆಂಟ್ ಕಾಲೇಜು ಅಲ್ಲ, ಬೇಸಿಕ್ ಕಲ್ತ್ರೆ ಸಾಕು ಅನ್ನೋ ಥರದ್ದು ಇತ್ತಲ್ಲ. ಸೊ ಆದರೆ ನಾನು ಕಂಪ್ಯೂಟರ್ ಕಲಿಬೇಕು ಅಂತ ಅನಿಸ್ತಿತ್ತು ನನಗೆ. ಇಲ್ಲ ಒಂಚೂರು ಕಂಪ್ಯೂಟರ್ ಕಲಿಬೇಕು, ಇದು ಬರೀ ನನ್ನ ಲೆಕ್ಕದಲ್ಲೆಲ್ಲ ತುಂಬ ಶಾರ್ಪ್ ಇದ್ದೆ. ಅಕೌಂಟ್ಸ್ ಕೊಟ್ಟರೆ ನೀಟಾಗಿ ಬಿಡಿಸ್ತೀನಿ, ನನ್ನ ಲೆಕ್ಕಾಚಾರಕ್ಕೆಲ್ಲ ಅದೇ ಕಾರಣ ಇವತ್ತು.
ಕಂಪ್ಯೂಟರ್ ಕಲಿಬೇಕು ಅಂತ. ಸೊ ಒಂದು ₹500 ಫೀಸ್ ಕಟ್ಟಬೇಕು, ಒಂದು ಅಕಾಡೆಮಿ ಇದೆ ಬಂದು ಸೇರ್ಕೊಳ್ಳಿ ಅಂತ ಪ್ರಮೋಷನ್ ಮಾಡಿದರು ನಮ್ಮ ಕಾಲೇಜಲ್ಲಿ ಬಂದು. ಅದನ್ನು ಕಟ್ಟೋಕ್ಕೆ ಕಾಸಿಲ್ಲ. ನಮ್ಮ ತಂದೆ ಹತ್ರ ಹೇಗೋ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಅಡ್ಜಸ್ಟ್ ಮಾಡಿ ಒಂದು 2-3 ಕಂತುಗಳಲ್ಲಿ ಕಟ್ಟಿ, ಸೊ ಅಲ್ಲಿ ಹೋಗಿ ಬೆಳಗ್ಗೆ ಸೈಕಲ್ ಎತ್ತಿದ್ರೆ ನಾನು ಸೀದಾ ಕಾಲೇಜಿಗೆ ಬರೋದು, ಕಾಲೇಜಿಂದ ಕಂಪ್ಯೂಟರ್ ಕ್ಲಾಸಿಂದ ಸಿಟಿ ಮಾರ್ಕೆಟು, ಅಲ್ಲಿ ಹೋಗಿ ಹೂ ತೊಗೊಳ್ಳೋದು, ಅಲ್ಲಿಂದ ಮನೆಗೆ ಹೋಗೋದು, ಅದನ್ನು ಕಟ್ಟಿ ಈ ಥರ ಒಂದು ಒಳ್ಳೆ ರೊಟೀನ್ ಇತ್ತು. ತುಂಬ ಅಡ್ವೆಂಚರಸ್ ರೊಟೀನ್ ಅದು. ಸೊ ಹಾಗಾಗಿ ನಾನು ಯೂಟ್ಯೂಬರ್ಗೆ ತುಂಬ ಜನ ಅಂತಾರೆ ಸಿಕ್ಕಾಪಟ್ಟೆ ಓಡಾಡ್ತಿರಲ್ಲ ಹೆಂಗೆ ಅಂತ. ಇವತ್ತು ಯೂಟ್ಯೂಬರ್ ಅದನ್ನು ಕಲಿಲ್ಲ ಸರ್, ಅದು ಬದುಕೇ ಕಲಿಸಿದೆ ನನಗೆ ಅಂತ ನಾನು ಹೇಳ್ತಿರ್ತೀನಿ. ಸೊ ಈ ಥರದ ಭಾಳ ಸ್ಪೋರ್ಟಿವ್ ಆ್ಯಂಡ್ ಅಡ್ವೆಂಚರಸ್ ಲೈಫ್ ನಮ್ಮದು. ಬಹುಶಃ ಅದೇ ನಮ್ಮ ನಿಜವಾದ ಕಲಿಕೆ. ಯೂನಿವರ್ಸಿಟಿ, ವಿಶ್ವವಿದ್ಯಾನಿಲಯ, ಕಾಲೇಜು ಏನಿದ್ರೆ ಅದೇ ಯಾವುದೋ ಬದುಕಿನ ಕಾಲೇಜ್ನ ಹೊರತಾಗಿ ಕಲಿತು ಬದುಕಿದೆಯಲ್ಲ. ಸಿಟಿ ಮಾರ್ಕೆಟಲ್ಲಿ ಹೋದಾಗ ಅಲ್ಲಿ ಸಿಟಿ ಮಾರ್ಕೆಟ್, ಹೂವಿನ ಮಾರ್ಕೆಟೆಲ್ಲ ಬರೀ ತಮಿಳರು ಜಾಸ್ತಿ ಆವಾಗ. ಈಗ ನಾನು ಇನ್ನೂ ಹೋಗಿಲ್ಲ, ಒಂದು 7-8 ವರ್ಷ ಆಯಿತು. ಬಟ್ ಅವೆಲ್ಲ ತಮಿಳರು ಜಾಸ್ತಿ. ಅವ್ರು ಭಯಂಕರ ಹೊರಟಾಗಿರೋ ಇದಾಕು ಹಿಂಗೆ ಅಂತ ತೊಳ್ಕೊಂಡೇ ಹೋಗ್ಬಿಡೋರು, ಬಿಳಿಸೇ ಬಿಡೋರು. ಈ ಥರ ಹಬ್ಬಗಳು ಬಂದರೆ ಹೆವಿ ರಶ್ ಇರೋದು ಇಡೀ ಮಾರ್ಕೆಟು. ಆ ಮಾರ್ಕೆಟನ್ನು ದಾಟ್ಕೊಂಡು ನಾವು ಹೂ ತೊಗೊಂಡು ತಲೆ ಮೇಲೆ ಒಂದು ದೊಡ್ಡ ಹೂವಿನ ಮೂಟೆ ಇಟ್ಕೊಂಡು ದಾಟ್ಕೊಂಡು ಸಿಟಿ ಮಾರ್ಕೆಟಿಂದ ನಮ್ಮ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡಿಗೆ ಬರೋಕ್ಕೆ ಕಮ್ಮಿ ಅಂದರೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗುತ್ತೆ ವಾಕಿಂಗು, ಅಲ್ಲಿ ಬರಬೇಕಾದ್ರಲ್ಲಿ. ಸೊ ಆ ಥರದ ದೈಹಿಕ ಶ್ರಮ, ಅದನ್ನು ಪ್ರಾಬ್ಲಮ್ ಸಾಲ್ವಿಂಗು, ಇವತ್ತೇನೋ ಮ್ಯಾನೇಜ್ಮೆಂಟ್ ಥಿಯರಿಗಳು ಹೇಳ್ತಾರಲ್ಲ, ಅದೆಲ್ಲವೂ ನಮಗೆ ಬದುಕು ಸಹಜವಾಗಿ ಕಲಿಸ್ಬಿಟ್ಟಿದೆ. ಇವತ್ತು ಅದನ್ನು ಮ್ಯಾನೇಜ್ಮೆಂಟ್ ಕೋರ್ಸ್ ಥರ ಮಾಡಿದ್ದಾರೆ, ಮೋಟಿವೇಶ್ನಲ್ ಕೋರ್ಸ್ ಥರ. ನೀವು ಅದನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಂತ 100 ಪುಸ್ತಕ ಬಂದಿದ್ದಾವೆ. ಅದನ್ನು ಓದ್ತಾರೆ. ನಾನು ಕೆಲವು ಅಂತ 2-3 ಪುಸ್ತಕ ಓದಿದ್ದೀನಿ. ಅದು ಓದಾಗ ಅನಿಸ್ತಾ ಇದೇನು ಹೊಸತೇನಿಲ್ಲಲ್ಲ ಇದರಲ್ಲಿ ಅಂತ. ಯಾಕಂದರೆ ಅದಕ್ಕೆ ಲಂಕೇಶ್, ಕನ್ನಡದ ಖ್ಯಾತ ನಾಟಕಕಾರ, ಕವಿ ಲಂಕೇಶ್ ಹೇಳ್ತಾರೆ, ಬಡತನ, ಹಸಿವು, ಪ್ರೇಮ ವೈಫಲ್ಯ, ಅವಮಾನ ಎಲ್ಲ ಕಲಿಸುತ್ತೆ. ಈ 4 ಯಾವ್ದಾರು ಒಂದಕ್ಕೆ ಸಿಗಾಕೊಂಡ್ರೆ ಒಬ್ಬ ಎಲ್ಲವನ್ನು ಕಲ್ತ್ಬಿಡ್ತಾನೆ. ಒಂದು ಬಡತನ ಇದ್ರೆ ಹಸಿವು, ಬಡತನ ಇದ್ರೆ ಬಹುಶಃ ಪ್ರೇಮ ವೈಫಲ್ಯ. ಸೊ ಅಂಥವ್ನಿಗೆ ಏನಾಗುತ್ತೆ, ಒಂದು ಅವಮಾನ ಇರುತ್ತೆ. ಸೊ ಇವೆಲ್ಲವೂ ಒಂದು ಸಾಲಾಗಿ ಏನು ಮಾಡುತ್ತೆ, ಎಲ್ಲವನ್ನು ಕಲಿಸ್ಬಿಡುತ್ತೆ. ಸೊ ಹಾಗೆ ಆ ಥರದ ಒಂದು ಬದುಕು ಕಲಿಸಿದಾಗ ರಿಸೀವ್ ಮಾಡಿದ್ದೀನಿ ಅಷ್ಟೇ. ಸೊ ಹಂಗಾಗಿ ರಿಸೀವ್ ಮಾಡಿದ್ದಕ್ಕೆ ಇವತ್ತು ಕಲಾ ಮಾಧ್ಯಮ ಅದರ ಔಟ್ಪುಟ್.